ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ರಾಯಚೂರು ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ನಾವು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಯಾಕಂದರೆ ಮಳೆ ಗಾಳಿ ಅನ್ನೋದೇ ಬೆಳಗ್ಗೆ 4 ರಿಂದ 6 ಗಂಟೆ ಎಷ್ಟು ಜೋರು ಮಳೆ ಇತ್ತು, ಆದರೂ ಸಹಿತ 4 ಗಂಟೆಗೆ ಅಂದರೆ 4 ಗಂಟೆಗೆ ಹೋಗಿ ಅಭ್ಯರ್ಥಿಗಳು ನಂಬರ್ನ ಹಚ್ಚಿದ್ರು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೀವು ಗಮನಿಸ್ಬೋದು ಅಭ್ಯರ್ಥಿಗಳೇ. ಹಾಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಜಿಲ್ಲಾ ಆಡಳಿತ ರಾಯಚೂರದವರು ಏನು ಮಾಡ್ಯಾರಪ್ಪ ಅಂದ್ರೆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಉಚಿತ ವಸತಿ ಸೌಲಭ್ಯವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಎಲ್ಲ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಭಾವಿ ಅಗ್ನಿವೀರರಿಂದ ಮತ್ತು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ನಾವು ಮೊದಲಿಗೆ ತಿಳಿಸೋಣ. ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಸೇನಾ ನೇಮಕಾತಿ ರ್ಯಾಲಿಗೆ ಆಗಮಿಸುವ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲೆಲ್ಲೇ ಕೆಲವೊಂದು ಬೋರ್ಡ್ಗಳನ್ನು ಸಹಿತ ಹೆಚ್ಚಿದ್ದಾರೆ. ಅಭ್ಯರ್ಥಿಗಳು ನೀವು ಗಮನಿಸ್ಬೋದು. ಅಂದರೆ ಯಾವ್ಯಾವ ಎಲ್ಲೆಲ್ಲಿ ಬರ್ತಾವೋ, ಆಮೇಲೆ ಮೊಬೈಲ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿಕೊಂಡ್ರೆ ನೀವು ಎಲ್ಲಿ ಹೋಗಬೇಕು ಅನ್ನೋದು ರೂಟ್ ಮ್ಯಾಪ್ ಸಹಿತ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗುವಂಥದ್ದನ್ನು ಮಾಡಿದ್ದಾರೆ ಅಭ್ಯರ್ಥಿಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದೂರವಾಣಿಗಳ ನಂಬರ್ಗಳನ್ನು ಸಹಿತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಉಚಿತ ವಸತಿ ನಿಲಯಗಳು, ದೂರವಾಣಿ ಸಂಖ್ಯೆ, ಪ್ರಥಮ ದರ್ಜೆ ಕಾಲೇಜು ಶ್ರೀ ಮಲ್ಲಿಕಾರ್ಜುನ ಅಂತೇಳಿ ಹೆಸರು ಕೊಟ್ಟಾರೆ. 9972906074 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಂಜಾರ ಭವನ ಇಲ್ಲಿ ಶ್ರೀ ಶಿವಪ್ಪ ಉಪ್ರಾಳ್ ಮತ್ತು ರವಿ 8861112622. ಅದೇ ರೀತಿಯಾಗಿ 7892886923 ನಂಬರನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಾಲ್ಮೀಕಿ ಭವನಕ್ಕೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಶ್ರೀ ಮಲ್ಲಿಕಾರ್ಜುನ ಅವರ ನಂಬರನ್ನು ಕೊಟ್ಟಿದ್ದಾರೆ. 6362508983. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಸಂತೋಷ್ ಹಬ್ ಶ್ರೀ ಶ್ಯಾಮನಾಥ್ ಕೊಟ್ಟಿದ್ದಾರೆ. ಅವ್ರದ್ದು ಸಹಿತ ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 974111992211 ಅವ್ರ ಫೋನ್ ನಂಬರನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳೇ, ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀವಿ, ಎಲ್ಲ ಮಾಹಿತಿಯನ್ನು ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಅವು ಎಲ್ಲೆಲ್ಲಿ ಬರ್ತಾವಪ್ಪ ಅನ್ನೋದನ್ನು ಸಹಿತ ಹೇಳಿದ್ದಾರೆ. ಬಂಜಾರ ಭವನ ಮತ್ತು ಪ್ರಥಮ ದರ್ಜೆ ಕಾಲೇಜು ಉಚಿತ ವಸತಿ, ಕೃಷಿ ವಿಶ್ವವಿದ್ಯಾಲಯ ವಸತಿ ನಿಲಯಕ್ಕೆ ಅಂದಾಜು ಏನಪ್ಪ ಅಂದರೆ 11 ಕಿಲೋಮೀಟ್ರ್ ಅಂತರದ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ವಾಲ್ಮೀಕಿ ಭವನ ಉಚಿತ ವಸತಿ, ಕೃಷಿ ವಿಶ್ವವಿದ್ಯಾಲಯ ವಸತಿ ನಿಲಯಕ್ಕೆ ಅಂದಾಜು 6 ಕಿಲೋಮೀಟ್ರ್ ಅಂತರದಾಗದ. ಅದೇ ರೀತಿಯಾಗಿ ಸಂತೋಷ್ ಹಬ್ ಲಾಡ್ಜ್ನವರು ಸಹಿತ ಪ್ರತಿಯೊಬ್ಬ ಅಭ್ಯರ್ಥಿಗೆ 200 ಪ್ರತಿನಿತ್ಯ ತೆಗೆದುಕೊಳ್ತಾ ಇದ್ದಾರೆ. ಅದು ಸಹಿತ ಕೃಷಿ ವಿಶ್ವವಿದ್ಯಾಲಯ ವಸತಿ ನಿಲಯಕ್ಕೆ ಅಂದಾಜು 3 ಕಿಲೋಮೀಟ್ರ್ ಅಂತರದಾಗದ, ನಿಮಗೆ ಹೋಗಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಕೆಲವೊಂದು ವಾಹನಗಳನ್ನು ಸಹಿತ ಉಚಿತವಾಗಿ ಮಾಡಿದ್ದಾರೆ. ಅಲ್ಲಿ ಕೇಳ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲೆಲ್ಲೇ ಬೋರ್ಡ್ಗಳನ್ನ ಸಹಿತ ಜಿಲ್ಲಾ ಆಡಳಿತದವರು ಹಚ್ಚಿದ್ದಾರೆ ಅಭ್ಯರ್ಥಿಗಳಿಗೆ. ಅವರೆಲ್ಲರಿಗೂ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕಾಗ್ತದೆ. ಯಾಕಂದರೆ ಅಭ್ಯರ್ಥಿಗಳಿಗೆ ಒಳ್ಳೆಯ ಸಹಕಾರ ಸಪೋರ್ಟವನ್ನು ಜಿಲ್ಲಾ ಆಡಳಿತ ಮಾಡ್ತಾ ಇದೆ. ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸೋಣ. ಅಭ್ಯರ್ಥಿಗಳು ಇವತ್ತು 2ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋವನ್ನು ಇವಾಗ ನೀವು ಗಮನಿಸ್ತಾ ಇದ್ದೀರಾ. ಅಭ್ಯರ್ಥಿಗಳೇ, ಈಗಾಗಲೇ ಭಾಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಏನಂದರೆ, ಸರ್ ಮಂಗಳೂರು ಯಾರು, ಬೆಂಗಳೂರು ಯಾರು, ರ್ಯಾಲಿ ಯಾವಾಗ? ನಿಮಗೆಲ್ಲರಿಗೂ ಗೊತ್ತಿರಲಿ, 24-25ರವರೆಗೆ ಲಾಸ್ಟ್ ಈ ರ್ಯಾಲಿ ಬೆಳಗಾವಿ ಯಾರದು ನಡೀತದೆ. ಇದು ಮುಗಿದ ಮೇಲೆ ಬೆಂಗಳೂರು ಯಾರು, ಮಂಗಳೂರು ಯಾರು ರ್ಯಾಲಿಗಳ ಡೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ. ಆದ್ದರಿಂದ ನೀವು ಅಭ್ಯರ್ಥಿಗಳು ರನ್ನಿಂಗನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾಯಿರಿ. ಅಷ್ಟೇ ಅಲ್ಲದೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರೋದಲ್ಲಿ ಫಿಸಿಕಲ್ಗಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉಚಿತ ದೈಹಿಕ ತರಬೇತಿಯನ್ನು ಸಹಿತ ನಾವು ನೀಡ್ತಾ ಇದ್ದೀವಿ. ಅದು ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸ್ ಮಾತ್ರ ನೀವು ತುಂಬಬೇಕಾಗ್ತದೆ. ಮಂಗಳೂರು ಯಾರೋ, ಬೆಂಗಳೂರು ಯಾರೋ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ರೂ ಸಹಿತ ಮಾಹಿತಿಯನ್ನು ನೀಡಿ. ಯಾಕಂದರೆ ನಮ್ಮ ಸಂಸ್ಥೆ ಈಗ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ನಡೀತಾ ಇದೆ. 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ರನ್ನಿಂಗನ್ನು ಮಾಡಿಸ್ತೀವಿ. ಅದೇ ರೀತಿಯಾಗಿ ಆರ್ಮಿಯಲ್ಲಿ ಯಾವ ರೀತಿ ಸಿಲೆಕ್ಷನ್ ಮಾಡ್ಕೋತಾರೆ, ಫ್ಲೋಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಪ್ರತಿಯೊಂದು ಹೈಟ, ವೇಟ, ಚೆಸ್ಟ್ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ಪ್ರೆಸೆಂಟಾಗಿ ನಮ್ಮ ಸಂಸ್ಥೆಯಲ್ಲಿ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ, ಅದೇ ರೀತಿಯಾಗಿ ಕರ್ನಾಟಕ ಪೊಲೀಸ್, ಸಿವಿಲ್, DR, KSRP, KSISF, CR ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳಿಗೆ. ಈಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಅಭ್ಯರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಕಮೆಂಟ್ ಏನಪ್ಪ ಅಂದರೆ, ಸರ್ ಹೈಟ್ ಎಷ್ಟು ಹಿಡ್ತಾ ಇದ್ದಾರೆ ಅಂತ ಕೇಳ್ತಾಯಿದ್ರಿ. ಹೈಟು 166 ಸೆಂಟಿಮೀಟರ್ ಮೇಲಿದ್ದವರು ಇಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಫಿಸಿಕಲ್ ಪಾಸ್ ಆಗ್ತಿದ್ದಾರೆ. ನಾಳೆ ದಿನ ಬೆಳಿಗ್ಗೆ 5:30 ಏನಪ್ಪ ಅಂದರೆ ನಿಮ್ಮ ಮೆಡಿಕಲ್ ಇರ್ತದೆ. ಮೆಡಿಕಲ್ಗೆ ಹೋಗುವಾಗ ಸ್ವಚ್ಛಾಗಿ, ಕ್ಲೀನಾಗಿ, ಫ್ರೆಶ್ ಆಗಿ ನೀವು ಸ್ನಾನವನ್ನು ಮಾಡಿಕೊಂಡು ಮೆಡಿಕಲ್ಗೆ ಹೋಗ್ಬೇಕು ಅಭ್ಯರ್ಥಿಗಳೇ.
ಮೆಡಿಕಲ್ ಫಿಟ್ಟಾಗಿ ಫೈನಲ್ ಯಾರು ಬರ್ತಾರೆ ಅವರು ಅಂತಿಮ ಕಣಕ್ಕೆ ಅಂದರೆ ಅಂತಿಮ ಮೆರಿಟಿಗೆ ಆಯ್ಕೆ ಆಗ್ತಾರೆ. ಈಗ ಅಭ್ಯರ್ಥಿಗಳನ್ನು ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ನೋಡ್ಬೋದು ಇಲ್ಲಿ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ ಮುಂದಿದ್ದಂಥ ಅಭ್ಯರ್ಥಿಗಳು. ಹಾಗೆ ಅವರಿಗೆ ಕಮೆಂಟ್ ಮಾಡುವ ಮುಖಾಂತರ ಪ್ರೋತ್ಸಾಹವನ್ನು ನೀಡೋಣ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.